ಇವತ್ತಿನ ದಿವಸ ಏನು ನಿನ್ನೆ ನಾನು ಹಲವಾರು ನನ್ನ ಬಿಜೆಪಿ ಮುಖಂಡರುಗಳ ಮನೆಗಳನ್ನ ಭೇಟಿ ಮಾಡಿದ್ದೆ. ಎಲ್ಲೋದಂತ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಅನ್ಯೋನ್ಯವಾಗಿ ಎಲ್ಲರೂ ಕೂಡ ನನ್ನನ್ನು ತಪ್ಕೊಳ್ಳೋ ಅಂತ ಕೆಲಸನ ಮತ್ತೆ ನನ್ನ ಒಪ್ಕೊಳ್ಳೋ ಅಂತ ಕೆಲಸನ ಮಾಡಿದ್ದೀರಾ. ನಾನು ಆ ಹಿಂದೂದೂರಲ್ಲೂ ಹೇಳಿದೆ, ನನ್ನಂತ ಭಾಗ್ಯವಂತ ಇನ್ನೊಬ್ಬ ಸಿಗೋದಿಲ್ಲ. ಯಾಕಂದ್ರೆ ಇವತ್ತು JDS ಕಾರ್ಯಕರ್ತರ ಮುಖಂಡರುಗಳು ಹಾಗೂ ನಮ್ಮ ಬಿಜೆಪಿ ಕಾರ್ಯಕರ್ತರ ಮುಖಂಡರುಗಳು ಇಬ್ರು ಅನ್ಯೋನ್ಯವಾಗಿ ಒಗ್ಗಟ್ಟಾಗಿ ಹೋಗಿ ಇಂಥ ಬಿಸಿಲಲ್ಲೂ ಕೂಡ ಮನೆಗೆ ಭೇಟಿ ಮಾಡಿ ಇವತ್ತು ಏನು ಮತಯಾಚನೆ ಮಾಡ್ತಾ ಇದ್ದೀರಾ, ಇದು ನನ್ನ ಪರ ಮತಯಾಚನೆ ಅಂತಲ್ಲ, ಇದು ನರೇಂದ್ರ ಮೋದಿ ಅವರ ಪರ ಮತಯಾಚನೆ ಏನ್ ಮಾಡ್ತಾ ಇದ್ದೀರಾ. ಇವತ್ತು ನಾನು ಒಬ್ಬ ಒಂದು ಇದರಲ್ಲಿ ಒಂದು ಅಭ್ಯರ್ಥಿಯಾಗಿ NDA ಅಭ್ಯರ್ಥಿಯಾಗಿ ಇವತ್ತು ನಾನು ಕೂಡ NDA ಅಭ್ಯರ್ಥಿಯಾಗಿ ಭಾಗ್ಯವಂತನಾಗಿ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತ CT ರವಿಯಣ್ಣವ್ರಿಗೆ ಹೇಳ್ತಾ ಇದ್ದೇನೆ. ಇವತ್ತು ನಾನು ಹೆಚ್ಚಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ದೇವೇಗೌಡರು ಸಾಹೇಬ್ರು ಮಾತಾಡ್ಬೇಕಿಲ್ಲ. ನಾನು ಮಾತಾಡೋದು ಇಷ್ಟೇನೆ. ಇವತ್ತು ಈ ಭಾಗದಲ್ಲಿ ಏನ್ ಅಭಿಮಾನ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಾ, ಇವತ್ತು ಈ ಭಾಗಕ್ಕೆ ಬಂದು ನಾನು ಯಾವುದೇ ಸಂದರ್ಭದಲ್ಲಿ ಭಾಷಣ ಮಾಡಿದಂತ ಸಂದರ್ಭದಲ್ಲಿ ನಾವು ನನಗಿನ್ನ 5 ವರ್ಷದಿಂದ ಜ್ಞಾಪಕ ಇದೆ, ದೇವೇಗೌಡರು ಸಾಹೇಬ್ರು ನಾವೆಲ್ಲ ಇದೇ ದಾರಿಲಿ ಬಂದ್ವಿ. ಈ ದಾರಿಲಿ ಬಂದು ಭಾಷಣ ಮಾಡಿದಂತ ಸಂದರ್ಭದಲ್ಲೆಲ್ಲ ನಮ್ಗೆ ಖಂಡಿತವಾಗ್ಲೂ ಗೆಲುವಾಗುವಂಥದ್ದು, ನಿಶ್ಚಿತವಾಗಿ ಗೆಲುವಾಗುವಂಥದ್ದು ಎಲ್ಲಾ ಸಂದರ್ಭದಲ್ಲೂ ಆಗಿದೆ. ಇವತ್ತು ನಾನು ಮಾತಾಡಕ್ ಇಷ್ಟಪಡ್ತೀನಿ. ನಮ್ಮ ಬಿಜೆಪಿ ಮತ್ತು ಹಾಗೂ JDS ಮುಖಂಡರುಗಳು ಎಲ್ಲರೂ ಇದ್ದಾರೆ. ಇವತ್ತು ನಾನು ಮಾತಾಡೋದು ಇಷ್ಟೇನೆ. ನಾನು ಇವತ್ತು ನಮ್ಮಲ್ಲಿ ಈ ಭಾಗದಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಇಲ್ಲ. ಈ ಭಾಗದಲ್ಲಿ ಕೇವಲ ಇರೋದು JDS ಮತ್ತೆ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಇವತ್ತು ನಮ್ಮ ಜಗ್ಗೇಶ್ ಅಣ್ಣವ್ರು ಹೇಳ್ದಂಗೆ 4 ಹಣ್ಣಿನೂ ಕೂಡ ಅವರಿಗೆ ಕಾಂಗ್ರೆಸ್ ಅವರಿಗೆ ಇಲ್ಲಿ ಮತದಾನ ಇಲ್ಲ. ಇವತ್ತು ಮೊನ್ನೆ ಒಂದು ಭಾಷಣ ಮಾಡ್ಬೇಕಾದ್ರೆ ಯಾರೋ ಒಬ್ರು ಚರ್ಚೆ ಮಾಡಿದ್ದಾರೆ. ಏನಂತ ಮಾತಾಡಿದ್ದಾರೆ ಅಂದ್ರೆ, ಮಾತಾಡ್ಬೇಕಾದ್ರೆ ಅವರೇ ಬಾಯಿ ತಪ್ಪು ಹೇಳಿದ್ದಾರೆ, ಈ ಬಾರಿ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಗೆಲ್ಸ್ಲೇಬೇಕು ಅನ್ನೋ ಒಂದು ಪದನ ಈ ಒಂದು ರೋಡ್ ಶೋ ಮಾಡಿದಾಗ ನಿನ್ನೆ ಮಾತಾಡಿರೋಂಥದ್ದು. ಅಂದ್ರೆ ಅವರ ದೇಹ ಅಲ್ಲಿರ್ಬೋದು, ಆತ್ಮ ಇವತ್ತು ನರೇಂದ್ರ ಮೋದಿ ಜೊತೆ ಇದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತಾಗ್ಬಿಟ್ಟಿದೆ ಇವತ್ತು. ಹಾಗಾಗಿ ಕಾಂಗ್ರೆಸ್ ಮುಖಂಡರುಗಳು ಕೂಡ ನಮ್ಗೆಲ್ಲ ಒಂದ್ ಕಡೆ ಬೆಂಬಲ ಸೂಚಿಸುವಂಥದ್ದು, ಆಶೀರ್ವಾದ ಮಾಡುವಂಥದ್ದು, ನರೇಂದ್ರ ಮೋದಿ ಅವ್ರನ್ನ ಒಪ್ಕೊಂಡಿರೋಂಥದ್ನ ಇವತ್ತೆಲ್ಲ ಕಡೆ ಕಂಡು ಬರುವಂತ ಕೆಲಸನ ಮಾಡ್ತಾ ಇದೀವಿ. ಬಂಧುಗಳ ಒಂದ್ ಮಾತು ಹೇಳ್ಬೇಕು, ಈ ಕಡೆ ಭಾಗದಲ್ಲಿ ಒಂದ್ ಸ್ವಲ್ಪ ಪರಿಷ್ಠ ಪಂಗಡ ಪರಿಷ್ಠ ಜಾತಿಯವರ ಜನಸಂಖ್ಯೆ ಹೆಚ್ಚಿದ್ದಾರೆ. ಇವತ್ತು ಅವ್ರಿಗೆ ಇವತ್ತೊಂದು ಮಾತು ಹೇಳ್ಬೇಕಾಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಅಭ್ಯರ್ಥಿ ಇವತ್ತು ಕೇವಲ 2 ತಿಂಗಳಿಂದ ಅವ್ರಿಗೆ ಮಾಡಿದಂತ ಅನ್ಯಾಯ ಮೋಸ ಇವತ್ತು ಏನು ಮಾಡಿದ್ದಾರೆ ಇವತ್ತು ಮನೆಗೆ ತಲುಪಿಸಂತ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಬ್ಬ ಅಧಿಕಾರಿ ಇವತ್ತು ಬೇಲೂರಿಂದ ಪ್ರಮೋಷನ್ ಆಗಿ ಸಕಲೇಶ್ಪುರಕ್ಕೆ ಬಂದಂತ ಸಂದರ್ಭದಲ್ಲಿ ಇವತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಫೋನ್ ಮಾಡಿ ಕರೆ ಮುಖಾಂತರ ಧಮಕಿ ಹಾಕಂತ ಕೆಲಸನ ಮಾಡ್ತಾರೆ. ಯಾರನ್ನ ಮಾತು ಕೇಳಿ ನೀವು ಇಲ್ಲಿಗೆ ಬಂದ್ರಿ ಅನ್ನೋ ಪದಗಳನ್ನ ಹೇಳ್ತಾರೆ. ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಹೇಳುತ್ತೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡನ ನಾವು ಕಾಪಾಡ್ತೀವಿ, ನಾವು ಅದನ್ನ ಉಳಿಸ್ಕೊಂಡು ಹೋಗೋಂತ ಕೆಲಸನ ಮಾಡ್ತೀವಿ ಅಂತ. ಸ್ವಾಮಿ, ಯಾವ ಮಾತಲ್ಲಿ ಹೇಳ್ತೀರಾ ನೀವು ಪರಿಷ್ಠ ಪಂಗಡ ಪರಿಷ್ಠ ಜಾತಿನ ಉಳಿಸ್ಕೊಂಡು ಹೋಗ್ತೀರಾ ಅಂತ? ಇವತ್ತು ಆ ಜನಾಂಗದ ಒಬ್ಬ ಅಧಿಕಾರಿ ಸಕಲೇಶ್ಪುರಕ್ಕೆ ಬಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಸಹಿಸ್ಕೊಳಕ್ಕಾಗದೇ ಇರೋಂತ ಒಂದು ಮನಸ್ಸು ಇಟ್ಕೊಂಡಿರೋಂಥವ್ರು ನೀವು ಯಾವ ರೀತಿ ಜನಾಂಗನ ಕಾಪಾಡ್ತೀರಾ ಅನ್ನೋ ಒಂದು ವಿಚಾರ ಇವತ್ತು ಪ್ರತಿ ಹಳ್ಳಹಳ್ಳಿಗೆ ಮುಟ್ಟ ಅಂತ ಕೆಲಸ ಆಗ್ತಾ ಇದೆ. ಇವತ್ತು ನಾವು ನೋಡ್ತಾ ಇದೀವಿ, ಇವತ್ತು ಈ ಭಾಗದಲ್ಲಿ ಬಹಳಷ್ಟು ಆನೆಕಾಟದಲ್ಲಿ ಇವತ್ತು ಬಹಳಷ್ಟು ಜನ ಇವತ್ತು ತೊಂದರೆಗೊಳಗಾಗಿದ್ದಾರೆ. ಇವತ್ತು ಸುಮಾರು ಈ 1 ವರ್ಷದಲ್ಲೇನೆ ಈ ಸರ್ಕಾರ ಬಂದ ಮೇಲೆ ಸುಮಾರು 11 ಜನ ಸಾವುಗೊಳಗಾಗಿದ್ದಾರೆ. ಇವತ್ತು ಅಲ್ಲ 5 ಜನ ಸಾವುಗೊಳಗಾಗಿದ್ದಾರೆ. ಇವತ್ತು 5 ಜನ ಸಾವುಗೊಳಗಾಗಿದ್ರು ಕೂಡ ನಮ್ಮ ಅರಣ್ಯ ಇಲಾಖೆಯಾದಂತ ಈಶ್ವರ್ ಖಂಡ್ರೆ ಅವರು ಇವತ್ತು ಒಂದೇ ಒಂದು ದಿನ ಕನಿಷ್ಠ ಪಕ್ಷ ಒಂದು ಸೌಜನ್ಯಕ್ಕಾದ್ರೂ ಕಣ್ಣೀರು ಒರೆಸ ಅಂತ ಕೆಲ್ಸಕ್ಕೆ ಬರಲಿಲ್ಲ. ಇವತ್ತು ಅಂದ್ರೆ ಈ ಮಟ್ಟದ ಈ ಮಲೆನಾಡು ಭಾಗದ ರೈತರನ್ನ ಇವತ್ತು ನೋವಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಣ್ಣೀರು ಒರೆಸಕ್ ಬರದೇ ಇರೋರು ಇನ್ನು ಯಾವ ಸಂದರ್ಭದಲ್ಲಿ ಬರೋ ಅಂತ ಕೆಲಸನ ಮಾಡ್ತಾರೆ ಅನ್ನೋದನ್ನ ಅರ್ಥೈಸ್ಕೊಳ್ಬೇಕಾಗತ್ತೆ. ಇವತ್ತು ಜಗ್ಗೇಶ್ ಅಣ್ಣ ಅವ್ರು ಮಾತಾಡ್ತಿದ್ರು, ಒಂದ್ ಮಾತು ಹೇಳಿದ್ರು, ಇವತ್ತು ನಾವು ದುಡ್ಡು ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ. ಆದ್ರೆ ನಾನು 27 ವರ್ಷದಲ್ಲಿ ಆಯ್ಕೆಯಾಗಿ ಹೋದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ಹೋದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕರೆದಿ ದೇವೇಗೌಡರವರ ಸಹಕಾರದ ಮೇಲೆ ನನಗೆ ಈ ಜಿಲ್ಲೆಗೆ 11,500 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಅದನ್ನ ಯಾವ್ದು ದುಡ್ಡು ಅಲ್ವಾ? ಅದು ಅನುದಾನ ಅಲ್ವಾ? ಇವತ್ತು ಹಲವಾರು ಅನುದಾನಗಳು ಕೊಟ್ಟಿದ್ದಾರೆ, ಹಲವಾರು ಯೋಜನೆಗಳು ಕೊಟ್ಟಿದ್ದಾರೆ. ಮನೆಗೆ ಗಂಗೆ ಅಂತ ಹೇಳಿ ಮನೆಗೆ ನೀರ್ನ ಕೊಡುವಂತ ಕೆಲಸನ ನರೇಂದ್ರ ಮೋದಿ ಸಾಹೇಬರು ಮಾಡಿದ್ದಾರೆ. ಇವತ್ತು ಎಲ್ಲಾ ಒಂದು ವರ್ಗಕ್ಕೆ ಶಕ್ತಿ ತುಂಬುವಂತ ಕೆಲಸನ, ಆರ್ಥಿಕವಾಗಿ ಶಕ್ತಿ ತುಂಬುವಂತ ಕೆಲಸನ ಎಲ್ಲರೂ ಕೂಡ ಕೊಡುವಂತ ಕೆಲಸನ ಮಾಡಿದ್ದಾರೆ. ಇವತ್ತು ಅದನ್ನೆಲ್ಲ ನೋಡಿ ನಾವು ವಿಶ್ವಗುರುರಾದಂತ ವಿಶ್ವ ಜಗತ್ತಿನಲ್ಲೇ ಇವತ್ತು ಅತ್ಯುತ್ತಮವಾದಂತ ನಾಯಕ ಅಂತ ಅನ್ಸ್ಕೊಂಡಂತ ನರೇಂದ್ರ ಮೋದಿ ಅವರಿಗೆ ನಾವು ಕೂಡ ಸೇರಿ ಅವ್ರ ಜೊತೆ ವಿರೋಧ ಪಕ್ಷದಲ್ಲಿ ಇದ್ರೆ ಅರ್ಥ ಸಿಗೋದಿಲ್ಲ.
ನಾವು ಅವ್ರ ಜೊತೆ ಇದ್ದು ಆಡಳಿತ ಪಕ್ಷದಲ್ಲಿ ಇದ್ದು ಅವ್ರ ಜೊತೆ ಇದ್ದು ನಾವೆಲ್ಲರಿಗೂ ಕೆಲಸ ಮಾಡ್ಕೊಡೋಂತ ನಿಟ್ಟಲ್ಲಿ, ಜನಕ್ಕೆ ಸೇವೆ ಸಲ್ಲಿಸೋಂತ ಕೆಲಸದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದೀವಿ. ಈ ನಮ್ಮ ಮತಗಳು ನೀವೇನೇನ್ ಆಗ್ತಾ ಇದ್ದೀರಾ, ಇವತ್ತು ಪ್ರಜ್ವಲ್ ರೇವಣ್ಣಗೆ ಮತ ಆಗ್ತಾ ಇದೀರಾ ಅಂತ ಭಾವಿಸ್ಬೇಡಿ. ಈ ಮತಗಳೆಲ್ಲದೂ ಕೂಡ ಸಂಪೂರ್ಣ ನರೇಂದ್ರ ಮೋದಿ ಅವರಿಗೆ ಮತ ಆಗ್ತಾ ಇದೀವಿ, ದೇವೇಗೌಡರಿಗೆ ಮತ ಆಗ್ತಾ ಇದೀವಿ ಅಂತ ಭಾವಿಸಿ ನಾವೆಲ್ಲರೂ ಓಡಾಡೋ ಅಂತ ಕೆಲಸ ಮಾಡಬೇಕಾಗತ್ತೆ. ಇವತ್ತು ಕನಿಷ್ಠ ಪಕ್ಷ ನನ್ಗೆ ಗೊತ್ತಿರಂಗೆ ಈ ಆ ಪಂಚಾಯತಿಲ್ ತಗೊಂಡಂತ ಸಂದರ್ಭದಲ್ಲಿ ನನ್ನ ಪ್ರಕಾರ 200 ಓಟ್ಗೂ ಕೂಡ ದಾಟೋದಿಲ್ಲ ಕಾಂಗ್ರೆಸ್ ಅವರು. ಆದ್ರೆ ನಮ್ಮ ಈ ಎರಡು ಪಕ್ಷದ ಕಾರ್ಯಕರ್ತರು ಬಲವಾಗಿ ಕೂತ್ಕೊಂಡ್ರೆ 100 ಓಟ್ಗಿಂತ ಕಮ್ಮಿ ಮಾಡೋಂತ ಶಕ್ತಿ ನಮ್ಮ ಎಲ್ಲಾ ಕಾರ್ಯಕರ್ತರಿಗಿದೆ. ಆ ಒಂದು ಕೆಲಸನ ಮಾಡಿ 26ನೇ ತಾರೀಕು ನರೇಂದ್ರ ಮೋದಿ ಅವರ ವಿಜಯೋತ್ಸವನ ಆಚರಣೆ ಮಾಡುವಂತ ಕೆಲಸನ ಜೂನ್ 4ನೇ ತಾರೀಕು ನಾವೆಲ್ಲರೂ ಮಾಡೋಂತ ಕೆಲಸನ ಮಾಡೋಣ. ಅವತ್ತೊಂದು ದಿವಸ ಈ ಭಾಗದ ಏನು ರೈತರು ಪರವಾಗಿ ನಿಂತಂತ ದೇವೇಗೌಡರಿಗೂ ಕೂಡ ಶಕ್ತಿ ಕೊಟ್ಟಂತೆ ಆಗತ್ತೆ. ಯಾಕಂದ್ರೆ ಇವತ್ತು ದೇವೇಗೌಡರು ಸಾಹೇಬರು ಈ ವಯಸ್ಸಲ್ಲೂ ಕೂಡ ಎಲ್ಲಾ ಕಡೆನೂ ಹೋಗುವಂತ ಕೆಲಸನ ಮಾಡಿ ನನ್ನ ಜಿಲ್ಲೆ ಜನತೆ ಆಶೀರ್ವಾದ ಪಡಿಬೇಕು, ನನ್ನ ಜಿಲ್ಲೆ ಜನತೆಯ ಪ್ರೀತಿ ಪಡಿಬೇಕು ಅನ್ನೋ ಒಂದು ವಿಶ್ವಾಸನ ಇವತ್ತು ಮಂಡನೆ ಮಾಡೋಂತ ಕೆಲಸನ ಮಾಡ್ತಿದ್ದಾರೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇನ್ನ ಒಂದು ಕೆಲಸ ಆಗ್ಬೇಕು. ಒಂದು ಕೆಲಸ ಏನು ಅಂದ್ರೆ ಟೂರಿಸಂ ಮುಖಾಂತರ ಬಹಳಷ್ಟು ಹಣ ತರೋಂತ ಕೆಲಸನ ಮಾಡಿ ಈ ಭಾಗದ ಬೆಟ್ಟ ಗುಡ್ಡಗಳಿಗೆ ಟೂರಿಸಂ ಇಂಪ್ರೂವ್ಮೆಂಟ್ ಮಾಡಿದ್ರೆ ಈ ಭಾಗದಲ್ಲಿ ಬಹಳಷ್ಟು ಜನಕ್ಕೆ ಅನುಕೂಲ ಆಗುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಅದನ್ನ ಮುಂದಿನ ದಿವಸಗಳಲ್ಲಿ ನರೇಂದ್ರ ಮೋದಿ ಅವರ ಸಾಹೇಬರ ಒಂದು ಸಹಕಾರದ ಮೇಲೆ, ದೇವೇಗೌಡರ ಸಹಕಾರದ ಮೇಲೆ ಈ ಭಾಗದ ಅಭಿವೃದ್ಧಿಗೆ ನಾನೆಲ್ಲರೂ ಕೂಡ ಶ್ರಮಿಸ್ತೀನಿ. ಮುಂದಿನ ದಿವಸಗಳಲ್ಲಿ ಆನೆಗಳನ್ನು ಕೂಡ ನಾವು ಹೆಚ್ಚಾಗಿ ವರ್ಗಾವಣೆ ಮಾಡೋಂತ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಹೇಳ್ತೀವಿ, ಇವತ್ತು ಅವರೆಲ್ಲ ಕಡೆ ಭಾಷಣ ಮಾಡ್ಕೊಂಡು ಹೋಗಿದ್ದಾರೆ. ನೆನ್ನೆ ಒಂದೇ ಒಂದು ಕಡೆ ಎಲ್ಲೂ ಕೂಡ ನಾನು ಆ ಸಾಧನೆ ಮಾಡಿದೆ, ಈ ಸಾಧನೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಮಾತಾಡ್ಲಿಲ್ಲ. ಅವ್ರು ಕೇವಲ ಮಾಡೋದೇನೋ ಕೊನೆ ಅಸ್ತ್ರ, ಅದೇನದು ಯಾರು ಕೇಳಿದ್ರು ಅಪಪ್ರಚಾರ ಮಾಡಬೇಕು. ಯಾವಾಗ ಸೋಲಿನ ಭೀತಿಲಿ ಇರ್ತಾನೆ ಒಬ್ಬ ವ್ಯಕ್ತಿ, ಆ ಸಂದರ್ಭದಲ್ಲಿ ಕೊನೆ ಅಸ್ತ್ರ ಅಪಪ್ರಚಾರ ಮಾಡೋಂತ ಕೆಲಸನ ಮಾಡ್ತಿದ್ದಾರೆ. ಆ ಅಪಪ್ರಚಾರಕ್ಕೆ ಯಾರು ಕೂಡ ಕಿವಿ ಕೊಡೋಂತ ಕೆಲಸ ಮಾಡೋದು ಬೇಡ. ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಇವತ್ತು ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ, ದೇವೇಗೌಡರು ಸಾಹೇಬರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಂತ ಕೆಲಸ ಆಗಿದ್ದೀವಿ. 100ಕ್ಕೆ 100 ಭಾಗ ಜೂನ್ 4ನೇ ತಾರೀಕು ನಮ್ಮಲ್ಲಿ ಬೂತ್ ತೆಗೆದಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಓಟು ಇಡೀ ಜಿಲ್ಲೆಯಲ್ಲಿ ಕೊಡುವಂತ ಕೆಲಸನ ನಮ್ಮ ಕಾರ್ಯಕರ್ತರುಗಳು ಮಾಡ್ತಾರೆ ಅನ್ನೋ ವಿಶ್ವಾಸ ನನ್ನಲ್ಲಿದೆ. ಹಾಗಾಗಿ ಇವತ್ತು ನಾನು ಒಂದು ಮಾತು ಹೇಳ್ಬೇಕಾಗತ್ತೆ. ಇವತ್ತು ನಾನು 100 ಕೋಟಿ ನಮಸ್ಕಾರ ಮಾಡ್ಬೇಕಾಗತ್ತೆ ನನ್ನ ಕಾರ್ಯಕರ್ತರು ಬಂಧುಗಳಿಗೆ. ಯಾಕಂದ್ರೆ ಎಂತ ಬಿಸಿಲಲ್ಲೂ ಕೂಡ ಇವತ್ತಿಷ್ಟು ಜನ ಸೇರಿ ಮನೆಗೆ ಹೋಗಿ ಮತಯಾಚನೆ ಮಾಡೋ ಅಂತ ಕೆಲಸನ ಮಾಡ್ತಾ ಇದ್ದೀರಾ. ಈ ದಿನಗಳನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ನಿಮ್ಮ ಪರ ನಿಂತಿ, ಒಬ್ಬ ಕಾರ್ಯಕರ್ತನಾಗಿ ನಿಂತಿ, ನಿಮ್ಮ ಪರ ನಿಂತಿ ಕೆಲ್ಸಗಳನ್ನ ಮುಂದಿನ ದಿವಸಗಳಲ್ಲಿ ಮಾಡ್ಕೊಟ್ಟಿ ಬಿಜೆಪಿ ಹಾಗೂ JDS ಕಾರ್ಯಕರ್ತರನ್ನ ಒಗ್ಗಟ್ಟಿನ ವಿಶ್ವಾಸ ತಗೊಂಡೋಗುವಂತ ಕೆಲಸನ ಮುಂದಿನ ದಿವಸಗಳಲ್ಲಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಬಂದಂತ ಎಲ್ಲಾ ಜನರಿಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಪುಣ್ಯಾತ್ಮರಿಗೆ ಹಾಗೂ ದೇವರಂತಾನೆ ಭಾವಿಸಿರೋಂಥವ್ರಿಗೆ ಏನಾದ್ರು ತಪ್ಪುಗಳನ್ನ ನಾನು ಮಾಡಿದ್ರೆ 5 ವರ್ಷದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು, ಯಾಕಂದ್ರೆ ಗೊತ್ತಿದ್ದೇನೋ ತಪ್ಪಾಗಿರ್ತವೆ. ಅದಲ್ದೇನೆ ಜೊತೆಗೆ ಇನ್ನೊಂದೇನು ವಿಚಾರ ಅಂದ್ರೆ ಯಾರು ಒಬ್ಬ ಹುಡುಗ ನಡಿಬೇಕಾದ್ರೆ ಎಡಬೋದು, ಮಲಗಿರೋನ್ ಯಾರು ಎಡವಕ್ಕಾಗಲ್ಲ. ಹಾಗಾಗಿ ನಡೆಯೋ ಸಂದರ್ಭದಲ್ಲಿ ಏನಾದ್ರು ಎಡವಿದ್ರೆ ದಯವಿಟ್ಟು ಈ ಭಾಗದ ಜನ ಎಲ್ಲರೂ ಕೂಡ ನನ್ನ ಹಿರಿಯ ತಂದೆ ತಾಯಿಂದಿರಿದ್ದೀರಾ, ಕ್ಷಮಿಸಿ ಅಂತ ಕೇಳಿ ನಾವೆಲ್ಲ ಒಗ್ಗಟ್ಟಿನಿಂದ ಹೋಗುವಂತ ಕೆಲಸನ ಮಾಡಿ ಮುಂದಿನ ದಿವಸಗಳಲ್ಲಿ ದೇವೇಗೌಡರಿಗೆ ಮತ್ತೆ ನರೇಂದ್ರ ಮೋದಿ ಅವರಿಗೆ ಇನ್ನ ಹೆಚ್ಚಿನ ಶಕ್ತಿ ಕೊಡುವಂತ ಕೆಲಸನ ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿ ಸಾಹೇಬ್ರನ್ನ ಅತಿ ಹೆಚ್ಚು ಸೀಟ್ಗಳನ್ನ ಕೊಡುವಂತ ಕೆಲಸನ ಮಾಡಿ ಪ್ರಧಾನಮಂತ್ರಿ ಮಾಡಿದ್ರೆ ಇವತ್ತು ದೇಶ ಭದ್ರತೆಗೋಸ್ಕರ, ದೇಶಕ್ಕೋಸ್ಕರ ಮಾಡ್ತಾ ಇದೀವಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.